ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ಬ್ಲಾಗ್ಸ್. ಇದು ನನ್ನ ನ್ಯೂ ಇಯರ್ ಡೇ ಬ್ಲಾಗ್ ಆಗಿರುತ್ತೆ. ಸೊ ನಾನು ಹೊಸ ವರ್ಷದ ಮೊದಲನೇ ದಿನನ ಹೇಗೆ ವೆಲ್ಕಮ್ ಮಾಡಿದೆ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ಇವೆಂಟ್ ಅಟೆಂಡ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಇವೆಂಟಲ್ಲಿ ಸ್ವಲ್ಪ ಹೊತ್ತು ತುಂಬಾ ಬೋರ್ ಆಗ್ತಾಯಿತ್ತು. ನನ್ನ ಡ್ಯಾನ್ಸಿಂಗ್ ಪಾರ್ಟ್ನರ್ ಒಬ್ಬರು ಮಿಸ್ ಆಗಿದ್ರು ಈ ವರ್ಷ. ಅವರು ನಮ್ಮ ಜೊತೆ ಬಂದಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಹಾಗೆ ಅಂದರೆ ಸ್ವಲ್ಪ ಹೊತ್ತು ಏನು ತುಂಬ ಹೊತ್ತು ಸುಮ್ಮನೆ ಕೂತಿದ್ವಿ. ಅದಾದಮೇಲೆ ಸೊ ಸ್ಟಾರ್ಟ್ ಆಯಿತು. ಅಂದರೆ ಲಾಸ್ಟ್ 1 ಅವರ್ ಅಂತೂ ತುಂಬಾ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು. 2025ರಲ್ಲಿ ಇದ್ದಿದ್ದ ಕಷ್ಟ ನೋವು ಎಲ್ಲ ಮರೆತು ಒಂದು ಸ್ವಲ್ಪ ಹೊತ್ತು ಏನು ತಲೆಯಲ್ಲಿಲ್ಲದೆ ತುಂಬ ಎಂಜಾಯ್ ಮಾಡಿದ ಕ್ಷಣಗಳಿವು. ಗೊತ್ತಿಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ. ಅಷ್ಟು ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಸೊ ಈವೆಂಟೆಲ್ಲ ಮುಗಿದು ನಾನು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2:30 ಹತ್ತತ್ರ ಆಗಿತ್ತು. ನೈಟ್ ಬಂದು ಮಲಗಲಿಲ್ಲ ನಾನು, ಏಕೆಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಟೈಮು. ನಮ್ಮನೆ ಗಡಿಯಾರ ಒಂದು 15 ಮಿನಿಟ್ಸ್ ಫಾಸ್ಟ್ ಇದೆ. ಸೊ 3:30 ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸನೂ ಮುಗಿಸಿ ದೇವ್ರ ಪೂಜೆನೂ ಮಾಡಿ ಆ್ಯಂಡ್ ನಾನು ಟೆಂಪಲ್ಗೆ ಹೋಗಿದ್ದೆ, ಬಾಬಾ ಟೆಂಪಲ್ಗೆ. ಎಲ್ಲ ಮುಗಿಸಿ ಆಗೋಷ್ಟೊತ್ತಿಗೆ ಒಂದು 6 o'clock ಆಗಿತ್ತು. ಸೊ ತುಂಬ ಚಳಿ ಆಗ್ತಾಯಿತ್ತು ಅಂತ ಕಾಫಿ ಮಾಡ್ಕೊಂಡು ಕುಡಿದು, ಆ್ಯಕ್ಚುಲಿ ಅವತ್ತು ಚೀಟ್ ಡೇ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ತಿಂಡಿಗೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಬಾತ್ ಮಾಡಿದ್ದೆ. ಹೋಟೆಲ್ ಸ್ಟೈಲ್ ಟೊಮ್ಯಾಟೊ ಬಾತ್ ರೆಸಿಪಿ ಬೇಕಂದರೆ ಕೇಳಿ ಕಮೆಂಟ್ ವಿಡಿಯೋ ಹಾಕ್ತೀನಿ. ಆಮೇಲೆ ಅಡುಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಅಮ್ಮ ಬಂದರು. ಸೊ ಅಮ್ಮನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲಗಿದ್ದೆ. ಆಮೇಲೆ ನಾನು ನೈಟು ನಿದ್ದೆನೇ ಮಾಡಿರಲಿಲ್ಲ ನಾನು ಅಂತ ಮಲ್ಕೊಂಡಿದ್ದೆ. ಎದ್ದೇಳೋಷ್ಟೊತ್ತಿಗೆ ಒಂದು 4:30 ಆಗಿತ್ತು. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ. ಸೊ ಪಕ್ಕದಲ್ಲೇ ಇದ್ದ ಟೆಂಪಲ್ಗೆ ಒಂದ್ಸಲ ಹೋಗಿ ಬರೋಣ ಈವ್ನಿಂಗು ಕೂಡ ಅಂತ ರೆಡಿಯಾಗಿ ಮನೆಯಲ್ಲಿ ದೀಪ ಹಚ್ಚಿಟ್ಟು ನಾನು ಪಕ್ಕದಲ್ಲೇ ಇದ್ದ ಟೆಂಪಲ್ಗೆ ಹೋಗಿದ್ದೆ. ತುಂಬ ಚೆನ್ನಾಗಿದ್ರು ಅಮ್ಮನವರಂತೂ. ಟೆಂಪಲ್ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಬಟ್ ಅಮ್ಮನವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿದ್ರು ಅಮ್ಮನವರು. ಹಾಗೆ ಆಂಜನೇಯ ಸ್ವಾಮಿಗೂ ಸ್ವಲ್ಪ ಕೈ ಮುಗಿದು ಒಂಥರ ನೆಮ್ಮದಿಯಾದ ಡೇ ಆಗಿತ್ತು ಅವತ್ತು. ಯಾಕೋ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಪಾನಿಪುರಿ ತಿಂದು ಮನೆಗೆ ಬಂದು ಸ್ವೀಟ್ ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಚಿಕ್ಕವನಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿದ್ದೆ. ನೋಡಿ ಏನು ಹೇಳ್ತಾನೆ ಅಂತ. ಆಮೇಲೆ ತಿಂತೀಯಾ? ಸೊ ಅವನಿಗೆ ಇಷ್ಟ ಅಂತ ಗುಲಾಬ್ ಜಾಮೂನ್ ಮಾಡಿ ಅವನಿಗೆ ಊಟ ಮಾಡಿಸಿ, ಸೊ ನಾನು ಜಾಮೂನ್ ತಿಂದು ಊಟ ಮಾಡಿ ಮಲಗೋಷ್ಟೊತ್ತಿಗೆ 10:30 ಆಗಿತ್ತು. ಹೀಗಿತ್ತು ನನ್ನ ಹೊಸ ವರ್ಷದ ಆರಂಭ.